ವೆಲ್ಕಮ್ ಬ್ಯಾಕ್. ಮಾಲ್ ಯಾವಾಗ ಓಪನ್ ಆಗುತ್ತೆ, ನಾವು ಶಾಪಿಂಗ್ ಮಾಡಬೇಕು ಅಂತ ತುಂಬಾ ಜನ ಶಾಪಿಂಗ್ ಪ್ರಿಯರು ತಿಂಗಳುಗಳಿಂದ ಕಾದು ಕೂತಿದ್ರು. ಇನ್ನು ಇವತ್ತು ಕೆಲವು ತಿಂಡಿ ಪ್ರಿಯರು ಹೋಟೆಲ್ನಲ್ಲಿ ರುಚಿ ರುಚಿಯಾದ ಆಹಾರ ತಿನ್ನಬೇಕು ಅಂತ ಹಾತೊರಿತಾ ಇದ್ರು. ಇವತ್ತಿಂದ ಆ ಕಾಲ ಕೂಡ ಶುರುವಾಯಿತು. ಹೋಟೆಲ್ ಮಾಲ್ ಓಪನ್ ಆಯಿತು, ಜನ ಕೂಡ ಆ ಕಡೆ ಹೋಗ್ತಿದ್ದಾರೆ. ಅಂತೂ ಇಂತೂ 2.5 ತಿಂಗಳು ಕಳೆದ ಮೇಲೆ ರಾಜ್ಯದಲ್ಲಿ ಎಲ್ಲೆಲ್ಲೂ ಶಾಪಿಂಗ್ ಮಾಲ್ಗಳು, ಹೋಟೆಲ್ಗಳು ಓಪನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿ ಪಾಲಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡು ಮಾಲ್ಗಳನ್ನ ತೆರೆಯಲಾಗಿದೆ. ಜನರು ಅಷ್ಟೇ ಮಾಸ್ಕ್ ಧರಿಸಿ ಮಾಲ್ಗಳತ್ತ ಮುಖ ಮಾಡ್ತಿದ್ದಾರೆ. ಒರಾಯನ್ ಮಾಲ್, ಮಂತ್ರಿ ಮಾಲ್, ಫೋರಂ ಮಾಲ್, ಗರುಡ ಮಾಲ್, ಫಿಯೋನಿಕ್ಸ್ ಮಾಲ್ ಸೇರಿದಂತೆ 16 ಮಾಲ್ಗಳು ತೆರೆದಿದ್ದು ಶಾಪಿಂಗ್ ಪ್ರಿಯರು ಫುಲ್ ಖುಷ್. ಮಂತ್ರಿ ಮಾಲ್ ಸುಮಾರು 2.5 ತಿಂಗಳಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು. ಒಳಗಿರುವಂತಹ ಯಾವುದೇ ಸ್ಟಾಲ್ಸ್ ನಡೀತಿರ್ಲಿಲ್ಲ, ಜೊತೆಗೆ ಹೊರಗೆ ಕೂಡ ಮೇನ್ ಎಂಟ್ರೆನ್ಸ್ ನ ಕಂಪ್ಲೀಟ್ ಆಗಿ ಶಟ್ ಮಾಡಿದ್ರು. ಆದರೆ ಇವತ್ತಿನಿಂದ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಸಿಕ್ಕಿದೆ. ಸೊ ಜನ ಒಬ್ಬೊಬ್ಬರಾಗಿ ಅಲ್ಲಿ ಮಾಲ್ ಒಳಗಡೆ ಹೋಗ್ತಾ ಇದ್ದಾರೆ. ಮಾಲ್ನ ಎಂಟ್ರೆನ್ಸ್ ಏನಿದೆ, ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಪೋರ್ಟಿಕೋ ಎಂಟ್ರೆನ್ಸ್ ಏನಿದೆ, ಅಲ್ಲಿ ಸ್ಯಾನಿಟೈಸರ್ ಗಳನ್ನ ಇಟ್ಟಿರ್ತಾರೆ. ಅದಲ್ಲದೆ ಅಲ್ಲೇ ಥರ್ಮಲ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಯಾವ ಅಂಗಡಿ ಒಳಗಡೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಜನ, ಅಲ್ಲಿ ಇನ್ನೊಂದು ರೌಂಡ್ ಚೆಕ್ ಆಗುತ್ತೆ. ಅದಲ್ಲದೆ ಒಂದು ವೇಳೆ ಜನ ಜಾಸ್ತಿ ಆದರೆ ಅವರಿಗೆಲ್ಲ ನಿಲ್ಲೋದಕ್ಕೆ ಸಾಲಾಗಿ ಇನ್ನು ಕ್ಯೂ ಸಿಸ್ಟಮ್ ಇದೇ ರೀತಿ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದ ಸೆಂಟ್ರಲ್ ಮಾಲ್ನಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಸದಾ ಜನರಿಂದನೇ ಇರ್ತಾ ಇದ್ದಂತಹ ಒಂದು ಮಾಲ್ ಇದು. ಆದರೆ ಇವತ್ತು ಮೊದಲನೇ ದಿನ, ಹಾಗಾಗಿ ಗ್ರಾಹಕರು ಸ್ವಲ್ಪ ಕಡಿಮೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆದರೂ ಸಹ ಅಲ್ಲೊಬ್ರು ಇಲ್ಲೊಬ್ರು ಏನು ಮಾಲ್ ಪ್ರಿಯರು ಮಾಲ್ಗೆ ಬಂದಿದ್ದಾರೆ. 75 ದಿನಗಳ ನಂತರ ಮಾಲ್ ಓಪನ್ಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಮಾಲ್ನವರು ಸಹ ಎಲ್ಲವನ್ನೂ ಸ್ಯಾನಿಟೈಸ್ ಮಾಡಿ ಏನು ಅಗತ್ಯ ಕ್ರಮಗಳನ್ನು ಕೈಗೊಂಡು ಮಾಲ್ಗಳನ್ನ ಓಪನ್ ಮಾಡಿದ್ದಾರೆ. ಏನು ಮಾಲ್ಗಳಿಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ಮಾಲ್ನ ಅಸೋಸಿಯೇಷನ್ ಅವರು ಅಂದ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಅಷ್ಟೇ ಅಲ್ಲದೆ ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇರುವ ಮಾಲ್ಗಳು ಓಪನ್ ಆಗಿದೆ. ಮಾಲ್ಗೆ ಬರೋರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯಗೊಳಿಸಲಾಗಿದೆ. ಥರ್ಮಲ್ ಸ್ಕ್ರೀನಿಂಗ್ ಕೂಡ ನಡೆಸಲಾಗ್ತಿದೆ. ಸಾಮಾಜಿಕ ಅಂತರ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಚಿಕ್ಕ ಮಕ್ಕಳು ಹಾಗೂ ಗರ್ಭಿಣಿಯರು, ವೃದ್ಧರಿಗೆ ಮಾಲ್ ಪ್ರವೇಶ ನಿಷೇಧಗೊಳಿಸಲಾಗಿದೆ. ಇನ್ನು ಮಾಲ್ ಅಷ್ಟೇ ಅಲ್ಲ, ಹೋಟೆಲ್ಗಳು ಕೂಡ ಇಂದಿನಿಂದ ಓಪನ್ ಆಗಿದೆ. ಹೋಟೆಲ್ನಲ್ಲೂ ಸಾಮಾಜಿಕ ಅಂತರಕ್ಕೆ ಒತ್ತು ಕೊಡಲಾಗಿದೆ. ಒಂದು ಟೇಬಲ್ಗೆ 2 ಮಾತ್ರ ಕೂರಬಹುದಾಗಿದೆ. ಸಿಬ್ಬಂದಿಯೂ ಕೂಡ ಮಾಸ್ಕ್, ಗ್ಲೌಸ್ ಧರಿಸಬೇಕಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾರ್ಥಿ ಭವನ ಸೇರಿ 100 ಹೋಟೆಲ್ಗಳು ಗ್ರಾಹಕರನ್ನ ಸೆಳೆಯುತ್ತಿದೆ. ಬೆಳಗ್ಗೆ 7:30ಯಿಂದಲೇ ಇದು ಮಾಡಲಾಗಿದೆ. ಸಹಜವಾಗಿ ವಿದ್ಯಾರ್ಥಿ ಭವನದ ಮುಂದೆ ಈ ರೀತಿಯಂತ ಕ್ಯೂ ಇದ್ದೇ ಇರುತ್ತೆ. ನೋಡಿ, ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗಿದೆ. ಥರ್ಮಲ್ ಸ್ಕ್ರೀನ್ ಸಿಬ್ಬಂದಿಗಳಿಗೆ, ಹೋಟೆಲ್ ಸಿಬ್ಬಂದಿಗಳಿಗೆ ಪ್ರಮುಖವಾಗಿ ಮುಖಕ್ಕೆ ಶೀಲ್ಡನ್ನು ಹಾಕಲಾಗಿದೆ. ಅದ್ರ ಜೊತೆಗೆ ಗ್ಲೌಸನ್ನು ಹಾಕಲಾಗಿದೆ. ಹೆಚ್ಚೆಚ್ಚು ಜನದಟ್ಟಣೆ ಬರುವಂಥ ಒಂದು ಸಾಧ್ಯತೆಗಳಿಂದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಟೇಬಲ್ಗೂ ಕೂಡ ಈ ರೀತಿಯಾದಂಥ ಸಾಮಾಜಿಕ ಅಂತರವನ್ನು ಒಂದು ಡಿಫ್ರೆಂಟ್ ಆದ ರೀತಿಯಲ್ಲಿ ನೋಡಿ ಈ ರೀತಿ ಗ್ಲಾಸನ್ನು ಹಾಕಿದ್ದಾರೆ. ಈ ಗ್ಲಾಸನ್ನು ಹಾಕಿ ಈ ಕಡೆ ಆ ಕಡೆ ಎರಡೂ ಕೂಡ ಕುಳಿತುಕೊಳ್ಳುವಂಥ ಗ್ರಾಹಕರಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ, ಯಾಕಂದರೆ ಸಾಂಕ್ರಾಮಿಕತೆ ಹರಡ್ಬೋದು ಅನ್ನೋಂಥ ಒಂದು ಆತಂಕಗಳಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದಷ್ಟು ಗ್ಲಾಸನ್ನು ಮಧ್ಯ ಹಾಕಿ ಒಂದು ರೀತಿ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿತೌಟ್ ಮಾಸ್ಕ್ ಯಾರಿಗೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹುಬ್ಬಳ್ಳಿ, ಕಲಬುರಗಿ, ಮೈಸೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಹೋಟೆಲ್ಗಳು ತೆರೆದಿದ್ದು ದೀರ್ಘಕಾಲದ ಬಳಿಕ ಗ್ರಾಹಕರು ಹೋಟೆಲ್ ರುಚಿ ಸವಿತಿದ್ದಾರೆ. ಸ್ಯಾನಿಟೈಸರ್ ಹಾಕ್ಯಾರ, ಮತ್ತು ಡಿಸ್ಟೆನ್ಸ್ ಒಂದು ಟೇಬಲ್ಗೆ 2 ಕುಂದ್ರಿಸೋದು. ಭಾಳ ದಿವಸ ಹಿಡಿದು ಮನ್ಯಾಗ ಕುಂತು ಮನ್ಯಾಗಿಂದ ತಿಂದು ಮನ್ಯಾಗಿಂದ ಬೇಸರಾಗಿದ್ದ ಜನಕ್ಕೆ ಎಕ್ದಮ್ ಹೋಟೆಲ್ ಚಾಲೂ ಆಗಿದ್ದು ಮತ್ತು ದೇವಾಲಯಗಳು ಚಾಲೂ ಆಗಿದ್ದು ಭಾಳ ಖುಷಿ ತಂದದ್ರಿ. ಯಾಕಂದ್ರೆ ಇದು ಟೇಸ್ಟೇ ಬೇರೆ ಇರ್ತದೆ. ಇದು ಒಂದು ಸ್ವಲ್ಪ ಮನುಷ್ಯಾಗ ಒಂದು ಸ್ವಲ್ಪ ನೆಮ್ಮದಿನೂ ಕೊಡ್ತದೆ, ಹೊರಗಡೆ ಬಂದು ಒಂದೇನೋ ಮಾಡಬೇಕು ಅನ್ನೋದು. ಅದೇ ರೀತಿ ಜನನೂ ಡಿಸ್ಟೆನ್ಸ್ ಕುಂತಾರ, ಒಂದು ಟೇಬಲ್ಗೆ 2 ವ್ಯವಸ್ಥೆ ಮಾಡ್ಯಾರ. ಭಾಳ ಸಂತೋಷ ಆಗಿದ್ರಿ ಒಟ್ಟು ಇವತ್ತು ಚಾಲೂ ಮಾಡಿ. ಇನ್ನು ಹೋಟೆಲ್, ಮಾಲ್ಗಳಷ್ಟೇ ಅಲ್ಲ, ಝೂ, ಪಾರ್ಕುಗಳು ಓಪನ್ ಆಗಿದೆ. ಮೈಸೂರಿನ ಅರಮನೆ ಹಾಗೂ ಮೃಗಾಲಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೋಟೆಲ್, ಮಾಲ್ಗಳು ಓಪನ್ ಆಗಿರೋದ್ರಿಂದ ಕೊರೋನಾ ಸೋಂಕು ಇನ್ನಷ್ಟು ಹೆಚ್ಚಾಗೋ ಆತಂಕ ಇದ್ದೇ ಇದೆ. ಇದರ ನಡುವೆಯೇ ಗ್ರಾಹಕರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ ಮಾಲ್ಗಳಿಗೆ ಬರ್ತಿದ್ದಾರೆ. ಮಾಲ್ನಲ್ಲಿ ತಮ್ಮಿಷ್ಟದ ವಸ್ತುವನ್ನ ಕೊಂಡು ಹೋಟೆಲ್ನಲ್ಲಿ ನಾಲಿಗೆ ರುಚಿ ತಣಿಸಿಕೊಂಡು ಖುಷಿ ಪಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.